ಇಡೀ ದೇಶವೇ 80ನೇ ಸ್ವಾತಂತ್ರ್ಯ ದಿನದ ಸಂಭ್ರಮದಲ್ಲಿ ತೇಲುತ್ತಿದ್ದಾಗ ಕರ್ನಾಟಕದ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಅರಣ್ಯ ಸಿಬ್ಬಂದಿಯ ಗುಂಡೇಟಿಗೆ 3 ಬಲಿಯಾಗಿರೋದು ತೀವ್ರ ಕ್ರಾಂತಿಕಾರಿ ಹಾಗೂ ಆಕ್ರೋಶದ ವಾತಾವರಣ ಸೃಷ್ಟಿಸಿದೆ. ಕಾವೇರಿ ವನ್ಯಜೀವಧಾಮ ಹನೂರು ಅರಣ್ಯ ಪ್ರದೇಶದಲ್ಲಿ ನೆತ್ತರಿನ ಕೋಡಿಯೇ ಹರಿದಿದೆ. ಸದ್ಯ ಅರಣ್ಯ ಇಲಾಖೆ ಹಾಗೂ ಗ್ರಾಮಸ್ಥರ ನಡುವಿನ ಸಂಘರ್ಷ ಈಗ ಬೀದಿ ಹೋರಾಟವಾಗಿ ಮಾರ್ಪಟ್ಟಿದೆ. ಆ ರಿಪೋರ್ಟ್ ಇಲ್ಲಿದೆ. ಯಾರು ಕಾನೂನು ಕೊಟ್ಟಿರೋದು ಇಲ್ಲ ಸೇಗೆ ಪಂಚಾಯತ್ಗೆ ಏನಾದರೂ ನಿಮ್ಗೆ ಶೂಟಿಂಗ್ ಆರ್ಡರ್ ಕೊಟ್ಟಿದಾರ? ನಿಮ್ಗೆ ಇಂಥವ್ರು ಮರಿಮಾಳದವ್ರು ಹೋಯ್ತಾರೆ, ಹೋಗಿ ಶೂಟ್ ಮಾಡ್ಬೇಕಂತ ಯಾರು ಮಾಡಿರೋದು? ಆ ತರ ಹೇಳಿ. ಕಾಡಿಗೆ ಹೋಯ್ತಾರೆ, ಹೋಗಿ ಕರ್ಕೊಂಡ್ ಬರಕ್ ಹೋಗ್ಬೇಕು ಸರ್. ಇವತ್ತು ನೀನು ಆ ತರ ಕುಂಡಾರಿಸಿ 3 ಜನ ಸಾಯಿಸಿದೀರ. ಇವಾಗ ಒಬ್ಬ ದನ ಮೇಯ್ಸಕ್ ಹೋಯ್ತಾನೆ, ಅವನ್ನ ಸಾಯಿಸ್ಬಿಡಿ. ನಾನು ಇನ್ನೊಬ್ಬ ಇದು ಆಡು ಮೇಯ್ಸಕ್ ಹೋಯ್ತಾನೆ, ಅವನ್ನ ಸಾಯಿಸ್ಬಿಡಿ. ಒಬ್ಬ ಮೊಳ ಹಿಡ್ಕೊಂಡು ಬಂದ, ಅದಕ್ಕೆ ಅವನ್ನ ಶೂಟ್ ಮಾಡಿದೀವಿ. ಒಬ್ಬ ಇನ್ನೊಂದು ಮಾಂಸ ಹಿಡ್ಕೊಂಡು ಬಂದ, ಅವನ್ನ ಶೂಟ್ ಮಾಡಿದೀವಿ. ಕಾವೇರಿ ವನ್ಯಜೀವಿ ಅರಣ್ಯ ಪ್ರದೇಶದಲ್ಲಿ ಗುಂಡಿನ ಚಕಮಕಿ, 3 ಎನ್ಕೌಂಟರ್, ಶಾಖ್ಯಾದಲ್ಲಿ ಡಿಆರ್ಎಫ್ಒ ಕಚೇರಿ ಪೀಸ್. ಹನೂರು ತಾಲೂಕಿನ ದಟ್ಟ ಅರಣ್ಯ ಪ್ರದೇಶದಲ್ಲಿ ನಡೆದ ಕಾರ್ಯಾಚರಣೆ ವೇಳೆ ಗುಂಡಿನ ಚಕಮಕಿ ಸಂಭವಿಸಿದ್ದು, ತೋಮಯಾರ್ಪಾಳ್ಯ ಗ್ರಾಮದ ಅಂತೋಣಿ ಸ್ವಾಮಿ, ಪೀಟರ್ ಹಾಗೂ ಕುಮಾರ್ ಸ್ಥಳದಲ್ಲಿಯೇ ಪ್ರಾಣಬಿಟ್ಟಿದ್ದಾರೆ. ಈ ಘಟನೆ ತಿಳಿತಾ ಇದ್ದಂತೆಯೇ ಶಾಖ್ಯ ಗ್ರಾಮದಲ್ಲಿದ್ದ ಡಿಆರ್ಎಫ್ಒ ಕಚೇರಿಗೆ ನುಗ್ಗಿದ್ದ ಉದ್ರಿಕ್ತ ಗ್ರಾಮಸ್ಥರು ಪೀಠೋಪಕರಣಗಳನ್ನು ಪೀಸ್ ಮಾಡಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ದನ ಕಾಯಲು ಹೋದ ಅಮಾಯಕರ ಮೇಲೆ ಅರಣ್ಯ ಸಿಬ್ಬಂದಿ ಏಕಾಏಕಿ ಶೂಟ್ ಮಾಡಿದ್ದಾರೆ ಎಂಬುದು ಕುಟುಂಬಸ್ಥರ ಗಂಭೀರ ಆರೋಪವಾಗಿದೆ. ಇನ್ನು ಈ ಪ್ರಕರಣಕ್ಕೆ ನ್ಯಾಯ ಸಿಗಲೇಬೇಕೆಂದು ಪಟ್ಟು ಹಿಡಿದ ಸಂಬಂಧಿಕರು ಹಾಗೂ ರೈತ ಮುಖಂಡರು ಪ್ರತಿಭಟನೆಯ ಕಿಚ್ಚನ್ನ ಶಾಖ್ಯ ಗ್ರಾಮದಿಂದ ಹನೂರು ಪಟ್ಟಣಕ್ಕೆ ಶಿಫ್ಟ್ ಮಾಡಿ ರಸ್ತೆ ತಡೆ ನಡೆಸಿದ್ರು. ಸ್ಥಳಕ್ಕೆ ಆಗಮಿಸಿದ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ಪುಟ್ಟರಂಗ ಶೆಟ್ಟಿ ಅವರಿಗೂ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಕಾಡು ಕಡೆ ಎಲ್ಲೋ ಹೋದರು, ಆದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಡೈರೆಕ್ಟ್ ಶೂಟೌಟ್ ಆಗಿದೆ. ಏನಾಯ್ತಂತ ಏನು ಕೇಳಲಿಲ್ಲ ಅನಿಸುತ್ತೆ, ಡೈರೆಕ್ಟು ಶೂಟೌಟು. ಒಬ್ಬೊಬ್ಬರಿಗೂ ನಮಗೆ ಫೋಟೋ ಎಲ್ಲ ಬಂದಿತ್ತು. ಫೋಟೋದಲ್ಲಿ ನೋಡಿದ್ರೆ ಇಲ್ಲೊಂದು ಶೂಟು, ಇಲ್ಲಿ ಕಾಲ್ ಕೆಳಗೆ ಯಾರು ರೈಟ್ಸ್ ಕೊಟ್ಟಿದ್ದು? ಈಗ ಇದು ಇವತ್ತು ಇಂಡಿಪೆಂಡೆನ್ಸ್ ದಿನ ನಮ್ಗೆ ಯಾವ ಥರ ನ್ಯೂಸ್ ಬಂದಿದೆ ನೋಡಿ. ಬೆಳಗ್ಗೆ ಅವರೆಲ್ಲ ರೈತರು, ನಾವೆಲ್ಲ ರೈತರು. ನಮ್ಮದು ಒಂದು ಚಿಕ್ಕ ಗ್ರಾಮ, ಶಾಗ್ಯ ಪಂಚಾಯಿತಿ ಮರಿಯಮಂಗಲ ಅಂತ ನಮ್ಮ ಗ್ರಾಮ. ಒಂದು ಚಿಕ್ಕ ವಿಲೇಜ್ ಅದು. ವಿಲೇಜಲ್ಲಿ ನಾವೆಲ್ಲ ಹಾಲು ಕರೆಯೋದು ಅಥವಾ ಎಲ್ಲ ರೈತರು ಏನೋ ಹಸುಗಿಸು ಹೋಗಿರ್ಬೋದೇನೋ, ಏನಕ್ಕೆ ಹೋದ್ರೆ ಏನು ಇನ್ಫಾರ್ಮೇಷನ್ ಕೇಳಿದೆ ಶೂಟೌಟ್ ನಡೀತಾ ಇದೆ ಇಲ್ಲಿ. ಸೊ ಅದಕ್ಕೆ ಇಲ್ಲಿ ನಮ್ಮೂರ ಕಡೆಯಿಂದ ಫುಲ್ ಪ್ರಾಬ್ಲಮ್ ಆಗಿದೆ. ಫುಲ್ ರಿಲೇಟಿವ್ಸು ನಮ್ಮ ಊರಲ್ಲಿ ಏನು ಒಂದು 400-500 ಜನ ಇದ್ದೀವಿ ಅಷ್ಟೇ. ನಮ್ಮನ್ನಕ್ಕಂದ್ರೆ ಏನು ಫೀಲಿಂಗ್ ಅವ್ರಿಗೆ ಗೊತ್ತಿಲ್ಲ ನಮಗೆ. ಇತ್ತ ಮೈಸೂರಿನಲ್ಲಿ ಮಾತನಾಡಿದ ಸಚಿವ ಪುಟ್ಟರಂಗ ಶೆಟ್ಟಿ ಅರಣ್ಯ ಇಲಾಖೆ ನಡೆಗೆ ಬಹಿರಂಗವಾಗಿಯೇ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅರಣ್ಯ ಇಲಾಖೆಯಿಂದ ದೊಡ್ಡ ತಪ್ಪು ನಡೆದಿದೆ. ಸಿಬ್ಬಂದಿ ಪ್ರತಿಯೊಬ್ಬರು ಒಂದೊಂದು ರೀತಿ ಸುಳ್ಳು ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಆತ್ಮರಕ್ಷಣೆಗೆ ಫೈರಿಂಗ್ ಮಾಡಿದೆವು ಅಂತ ಹೇಳ್ತಾ ಇದ್ದಾರೆ. ಆದರೆ ಎನ್ಕೌಂಟರ್ ಆದ ಮೇಲೆ ಮೃತದೇಹಗಳನ್ನ ಮೈಸೂರಿಗೆ ಯಾಕೆ ತಂದ್ರು? ಸಿಬ್ಬಂದಿಯ ಬೇಜವಾಬ್ದಾರಿತನ ಎದ್ದು ಕಾಣ್ತಾ ಇದೆ ಅಂತ ಹೇಳಿದ್ದಾರೆ. ಆ ಥರ ಮಾಡೋದು ತಪ್ಪು ಅಂತ ಕತ್ತುಗಾಲಿ ಶೂಟ್ ಮಾಡಿದಾರಲ್ಲ, ಅದು ತಪ್ಪು. ಮಾಡಬೇಕಾದ್ರೆ ಕಾನೂನದೇ ಮಂಡಿದ ಕೆಳಗಡೆ ಶೂಟ್ ಮಾಡಬೇಕು ಅಂತ ಇರೋದು. ಹೊಡೆದು ಬಿದ್ದಾಗ ಅವ್ರು ಬಾಡಿನೇ ತರಾಗಿಲ್ಲ. ಅವರು ಬಾಡಿ ಎತ್ಕೊಂಬಂದ್ರೆ ದೊಡ್ಡ ತಪ್ಪಾಗಿದೆ. ಅಲ್ಲಿ ಫಾರೆಸ್ಟವರು ಬಾಡಿಗಳನ್ನ ಅವ್ರೇನು ನನಗೆ ತಿಳಿದ ಬೇರೆ ಹೇಳ್ತಾ ಇರೋದೇನೆ ಅಂತಂದರೆ, ಅಲ್ಲಿ ಇಬ್ಬರು ಸುತ್ತೋದ್ರು, ಒಬ್ಬ ಬದುಕಿದ್ದ, ಹಾಗಾಗಿ ನಾವು ತಗೊಂಬಂದ್ವಿ ಅಂತ. ಒಬ್ಬರೇ ಸರಿ ಇಬ್ಬರೇ ಸರಿ ಅಲ್ಲಿ ಗೊತ್ತಾದ ಮೇಲೆ ತರಬೇಕಾಗಿತ್ತು ಅಂತ ನನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ತಪ್ಪಿದೆ ಅಂತ ತಾವು ಹೇಳ್ತಾ ಇದ್ದೀರಾ? ಅರಣ್ಯ ಸಿಬ್ಬಂದಿ ವರ್ಸಸ್ ಬೇಟೆಗಾರರು, ತಪ್ಪು ಯಾರತ್ತೋ? ಮ್ಯಾಜಿಸ್ಟ್ರೇಟ್ ನೇತೃತ್ವದಲ್ಲಿ ತನಿಖೆಗೆ ಸಿಎಂ ಡಿಕೆಶಿ ಆದೇಶ. ಬೇಟೆಗಾರ ಶೂಟೌಟ್ನಿಂದ ಕಿಚ್ಚು ಹೆಚ್ಚಾಗ್ತಾ ಇದ್ದಂತೆ ಸರ್ಕಾರ ಕೂಡಲೇ ಕಾರ್ಯಾಚರಣೆಗೆ ಇಳಿದಿದ್ದು, ಮ್ಯಾಜಿಸ್ಟ್ರೇಟ್ ತನಿಖೆಗೆ ಸಿಎಂ ಡಿಕೆ ಶಿವಕುಮಾರ್ ಆದೇಶಿಸಿದ್ದಾರೆ. ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರೋ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ, 4 ಜಿಂಕೆ ಬೇಟೆಯಾಡಿ ಮಾಂಸವನ್ನ ತರ್ತಾ ಇದ್ರು. ಅವರ ಬಳಿ ನಾಡಾ ಪಿಸ್ತೂಲ್ ಇತ್ತು. ಫೈರಿಂಗ್ ಮಾಡಿದಾಗ ಅಧಿಕಾರಿಗಳು ಆತ್ಮರಕ್ಷಣೆಗೆ ಶೂಟ್ ಮಾಡಿದ್ದಾರೆ. ತನಿಖೆಯ ಬಳಿಕ ಸತ್ಯಾಸತ್ಯತೆ ತಿಳಿಯಲಿದೆ ಎಂದಿದ್ದಾರೆ. ನನಗೆ ಎಲ್ಲ ಮಾಹಿತಿ ಬೆಳಗ್ಗೆ 5 ಗಂಟೆಗೆ ತಲುಪಿದೆ. ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಆರ್ಡರ್ ಕೂಡ ನಾವು ಮಾಡಿದ್ದೀವಿ. ವಾಸ್ತವಾಂಶ ತಿಳಿದಿದೆ.
ಮಾಧ್ಯಮದಲ್ಲಿ ಈಗಾಗಲೇ ಕೆಲವು ವಿಚಾರಗಳನ್ನೆಲ್ಲ ಇಲ್ಲ ತೋರಿಸ್ತಾ ಇದ್ದಾರೆ. ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಕೆಲವೆಲ್ಲ ದಾಖಲೆ ವಸ್ತುಗಳನ್ನೆಲ್ಲ ಬಂದೂಕೆಲ್ಲ ಕೂಡ ಸೀಸ್ ಮಾಡಿದೆ. ಒಬ್ಬರನ್ನ ಸಾಗಣೆ ಮಾಡೋಂಥ ಸಂದರ್ಭದಲ್ಲಿ ಸಾವು ಒಪ್ಪಿದೆ. ಮಿಕ್ಕಿದವನ್ನೆಲ್ಲ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆ ಏನು ಒಂದು ಶರೀರಗಳನ್ನು ಕೂಡ ಇವತ್ತು ಪರಿಶೀಲನೆ ಕೂಡ ಎಲ್ಲ ನಡೀತಾ ಇದೆ. ಸೊ ಎಲ್ಲ ನಮ್ಮ ಮ್ಯಾಜಿಸ್ಟ್ರೇಟ್ ಅವರು ಎನ್ಕ್ವೈರಿ ಮಾಡಿದ ನಂತರ ಮಿಕ್ಕಿದ ವಿಚಾರ ರಾಜ್ಯದ ಜನತೆ ಗಮನವನ್ನು ಸೆಳೀತೇನೆ. 5 ಗಂಟೆ ಸಮಯ, ಒಂದು 4 ಜನ, ಅದು ರಿಸರ್ವ್ಡ್ ಫಾರೆಸ್ಟು ನಮ್ಮ ಹನೂರು ವ್ಯಾಪ್ತಿನಲ್ಲಿ ಬರುತ್ತೆ. ಅಲ್ಲಿ ನಮ್ಮ ಟೀಮು ಕೂಡ ಇನ್ಫಾರ್ಮೇಷನ್ ಬರುತ್ತೆ ಅಂಥೇಳಿ ಬಂದಿದೆ ಅಂಥೇಳಿ 2 ಗುಂಪಾಗಿ ಹೋಗ್ತಾರೆ. ಒಂದು ಗುಂಪಲ್ಲಿ ಶೇಖರಯ್ಯ, ಅನಿಲ್ ಕುಮಾರು ಮತ್ತು ಮಹಾದೇವ್ ನಾಯಕ್ ಇರ್ತಾರೆ. ಇನ್ನೊಂದು ಗುಂಪಲ್ಲಿ ರೋಹಿತ್ ಮತ್ತು ಶಿವರಾಜು, ಒಬ್ಬರು ಜೀಪಲ್ಲಿ ಒಂದು ಟೀಮ್ ಹೋಗ್ತಾ ಇರುತ್ತೆ. ಆಮೇಲೆ ಎಲ್ಲರೂ ಒಂದು ಕಡೆ ಸೇರ್ತಾರೆ. ಅಲ್ಲಿ ಸೇರಿದಂಥ ಸಂದರ್ಭದಲ್ಲಿ ಇವರಿಗೆ ಬ್ಯಾಟ್ರಿ ಲೈಟ್ ಹಾಕ್ಕೊಂಡು ಬರ್ತಾಯಿದ್ರಂತೆ. ಅಲ್ಲಿ ಅವ್ರ ಹತ್ರ 2 ನಾಡು ಪಿಸ್ತೂಲ್ ಇತ್ತು ಮತ್ತು 4 ಬ್ಯಾಗು ಜಿಂಕೆ ಮಾಂಸ ಇತ್ತು ಅಂತ ವರದಿ ಬಂದಿದೆ. ಮತ್ತು ಅವರು ಶೂಟ್ ಆಗಿದೆ, ಆತ್ಮರಕ್ಷಣೆಗೆ ಶೂಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. 2 ಸ್ಪಾಟಲ್ಲಿ ತೀರೋಗಿದ್ದಾರೆ, ಒಬ್ಬರಿಗೆ ಗಾಯ ಆಗಿದೆ. ಅವ್ರನ್ನ ತೊಗೊಂಡೋಗಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಆ ತನಿಖೆ ಆಗಲಿ, ರಿಪೋರ್ಟ್ ಬಂದ ತಕ್ಷಣ ಅದೇ ವಾಸ್ತುಸ್ಥಿತಿ ಕರೆಕ್ಟಾಗಿ ಗೊತ್ತಾಗುತ್ತೆ. ಒಟ್ಟಾರೆ ಬೇಟೆಗಾರರೆಂದು ಅರಣ್ಯ ಇಲಾಖೆ ಹೇಳ್ತಾ ಇದ್ರೆ ದನ ಕಾಯಲು ಹೋದ ಅಮಾಯಕರು ಅಂತ ಕುಟುಂಬಸ್ಥರು ರೋಧಿಸ್ತಾ ಇದ್ದಾರೆ. ಸದ್ಯ ಹನೂರು ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಉದ್ವಿಗ್ನ ವಾತಾವರಣ ಮುಂದುವರೆದಿದ್ದು ಪೊಲೀಸರು ಬಿಗಿ ಭದ್ರತೆಯನ್ನ ಒದಗಿಸಿದ್ದಾರೆ. ಮ್ಯಾಜಿಸ್ಟ್ರೇಟ್ ತನಿಖೆಯಿಂದಷ್ಟೇ ಈ ರಕ್ತ ಸಿಕ್ತ ಎನ್ಕೌಂಟರ್ನ ನಿಜವಾದ ಸತ್ಯ ಹೊರಬರಬೇಕಿದೆ. ಕ್ಯಾಮರಾಮ್ಯಾನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.